ನಿಮ್ಮ ಬುದ್ಧಿ ನಿಮ್ಮ ಬದುಕನ್ನ ಬದಲಾಯಿಸುತ್ತೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಸಾವಿರಾರು ವರ್ಷಗಳ ಇತಿಹಾಸ, 7 ಕೋಟಿ ಕನ್ನಡಿಗರ ಆಶಯದ ಮಂದಹಾಸ. ದಿನೇ ದಿನೇ ಹೊಸತನ ಬಯಸುವ ನೆಚ್ಚಿನ ಕನ್ನಡಿಗರ ಮನದಾಳದ ಕನಸುಗಳನ್ನು ಹೊತ್ತು ಮಕ್ಕಳ ಬದುಕು ಬದಲಾಯಿಸುವ ಬುನಾದಿಯೊಂದಿಗೆ ಬರುತ್ತಿದೆ ಕರುನಾಡ ಲಕ್ಷಾಧಿಪತಿ. ಒಟ್ಟಿನಲ್ಲಿ ನೀವು ಮಿಂಚಬೇಕಷ್ಟೇ ಏನ್ರಿ? ಹೌದಾ? 4 ಗೋಡೆ ಕುಳಿತುಕೊಂಡ್ರೆ ನಿಮಗೆ ಏನ್ ಟ್ಯಾಲೆಂಟ್ ಬೆಳೆಯುತ್ತೆ? ಏನ್ ಬೆಳೆಯುತ್ತೆ? ಅದೇ ಓದ್ತೀರಿ, ಬಾವಿ ಕಪ್ಪೆ ಹಾಕಿರಿ, ಮತ್ ಸಮುದ್ರ ಕಪ್ಪೆ ಆಗುದು ಯಾವಾಗ? ಬಾವಿ ಕಪ್ಪಿಗೆ ಸಮುದ್ರ ಕಪ್ಪಿಗೆ ಬಹಳ ಡಿಫ್ರೆನ್ಸ್ ಇದೆ ಗೊತ್ತಾ ನಿಮ್ಗ? ಬಾವಿ ಎಷ್ಟು ಹೊಡೆದಿರ್ತದ? 1 2 ಕಿಲೋಮೀಟರ್ ಇರ್ತದನ? ಎಷ್ಟು ಕಿಲೋಮೀಟರ್ ಇರ್ತದ ಬಾವಿ? ಒಂದು 10 ಫೂಟ್ ಅಂತ 15 ಫೂಟ್ 20 ಫೂಟ್ ಹೀಗೊಂದು ಸಮಥಿಂಗ್ ಎಷ್ಟೋ ಇರ್ತದ. ಇದು ಕೇವಲ ಅಷ್ಟರಲ್ಲಿ ಮಾತ್ರ ಕಪ್ಪಿ ಸುತ್ತಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅದೇ ಸಮುದ್ರ ದೊಡ್ಡದಿರುತ್ತಲ್ಲ, ಹಂಗ ಸಮುದ್ರ ಕಪ್ಪಿ ಆದ್ರೆ ಸಮುದ್ರ ತರ ಹೆಂಗ್ ದೊಡ್ಡದಿರುತ್ತಲ್ಲ, ಹಂಗ ನೀವು ಸಂಪೂರ್ಣ ಜ್ಞಾನವನ್ನ ತಿಳ್ಕೊಂಡ್ರೆ ಆ ಜ್ಞಾನವನ್ನ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನೀವು ಅದನ್ನ ಹೊರಗಡೆ ಹಾಕೋದ್ರಿಂದ ನೀವು ಯಾರು ಜಗತ್ತಿಗೆ ಗೊತ್ತಾಗಬೇಕ ಬೇಡ? ವಾರ್ತೆಯ ಸಂಪಾದಕರಾದಂತ ಶಿವಾನಂದ್ ಸರ್ ಅವರು ಬಹಳ ಎಫರ್ಟ್ಸ್ ಹಾಕಿ ನಮ್ಮ ಊರಿಗೆ ಬಂದು ಆರ್ಗನೈಸ್ ಮಾಡ್ತಿದ್ದಾರೆ ಸರ್. ಐ ರಿಯಲಿ ಥ್ಯಾಂಕ್ ಯು. ಈ ಬೇರೆ ಬೇರೆ ಶಾಲೆಯಿಂದ ಮಕ್ಳು ನೀವೆಲ್ಲ ಬಂದಿದ್ದೀರಾ. ಈ ಒಂದು ಕ್ವಿಜ್ ಕಾಂಪಿಟೇಷನ್ ಎಜುಕೇಟಿವ್ ಪ್ರೋಗ್ರಾಮ್ ಇದು, ನಿಮ್ಮ ಸಿಲೆಬಸ್ ನಲ್ಲೇ ಮಾಡ್ತಾರಂತ ಹೇಳ್ತಾ ಇದ್ದಾರೆ. ಸೊ ದಯಮಾಡಿ ಬ್ಲಫ್ ಆನ್ಸರ್ಸ್ ಸುಮ್ಮನೆ ಏನೋ ಗೊತ್ತಿದೆ ಅಂತ ಹೇಳಕ್ ಹೋಗ್ಬೇಡ್ರಿ. ಯು ಟ್ರೈ ಯುವರ್ ಬೆಸ್ಟ್ ಟು ಗಿವ್ ಗುಡ್ ಆನ್ಸರ್ಸ್. ಅದ್ರಲ್ಲೇನು ಪನಿಷ್ಮೆಂಟು ಮಾರ್ಕ್ಸ್ ಅಂತ ಏನು ಇರಲ್ಲ. ನೀವು ಎಷ್ಟು ಇನ್ವಾಲ್ವ್ಮೆಂಟ್ ಆಗಿ ಭಾವನಾತ್ಮಕವಾಗಿ ಇನ್ವಾಲ್ವ್ ಆಗಿ ನೀವು ಆನ್ಸರ್ಸ್ ಮಾಡ್ರಿ ಅಂತ ಹೇಳಿ ನಿಮ್ಮಲ್ಲಿ ಎಲ್ಲರಿಗೂ ಬೆಸ್ಟ್ ವಿಷಸ್ ಹೇಳಿ, ಮತ್ತೆ ನಮ್ಮ ಶಾಲೆಗೆ ಜಗನ್ಮಾತಾ ಶಿಕ್ಷಣ ಸಂಸ್ಥೆ ಸ್ಥಳಾವಕಾಶ ಎಲ್ಲ ಮಾಡಿಕೊಟ್ಟಿದ್ದಾರೆ ನಿಮಗೆ, ಅವರಿಗೂ ಕೂಡ ಧನ್ಯವಾದ. ಎಲ್ಲ ಶಿಕ್ಷಕರಿಗೆ ಎಲ್ಲ ಪಾಲಕರಿಗೆ ಸ್ವಾಗತವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾನು ಕುತೂಹಲದಲ್ಲಿ ಹೆಂಗ್ ನಡೆಸ್ತಾರೆ ನಾನು ಕೇಳ್ಬೇಕನ್ನೋದು ಆಸಕ್ತಿ ನನಗಿದೆ. ಹಾಗಾಗಿ ಐ ವಿಲ್ ಫಿನಿಶ್ ಮೈ ಸ್ಪೀಚ್. ಥ್ಯಾಂಕ್ ಯು. ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರು ಹಾಗೂ ಸಂಪೂರ್ಣ ವಾರ್ತೆಯ MD ಆದಂತ ಶಿವಾನಂದ್ ಸರ್ಗೆ ನಾನು ತುಂಬ ಹೃದಯದಿಂದ ನಮ್ಮ ಸಂಸ್ಥೆಗೆ ಸ್ವಾಗತವನ್ನು ಬಯಸ್ತೇನೆ. ಯಾಕಂದ್ರೆ ಇದು ಎಲ್ಲ ಶಾಲೆಯ ಮಕ್ಕಳಿಗೆ ಹೇಳೋದೇನಂತಂದ್ರೆ, ಇಲ್ಲಿ ಬಂದಿರೋದು ಒಂದು ಎಜುಕೇಶನ್ ಪರ್ಪಸ್. ಇದು ದುಡ್ಡಿಂದ ಇದಲ್ಲ, ಇದು ನಿಮ್ಗೆ ಒಂದು ಕಲಿಕೆ ಆಗಬೇಕು. ಮುಂದೆ ಬರುವಂತ ಶಿವಾನಂದ್ ಸರ್ ನಮ್ಗೆ ಆಲ್ರೆಡಿ ಹೇಳಿದ್ದಾರೆ, ಮುಂದೆ ಬರುವಂತ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತೀವಿ, ನಮ್ಮ ತಾಲೂಕದಲ್ಲಿ ಮಾಡ್ತೀವಿ ಅಂತ. ಈ ಆ ಕಾರ್ಯಕ್ರಮಗಳಿಗೆ ಇದು ತಯಾರಿ ಅನ್ಕೊಂಡು ನಾವು ಇದನ್ನ ಮಾಡ್ಬೇಕು. ಹಾಗೆ ನಮ್ಮ ತಾಲೂಕದಿಂದ ಜಾಸ್ತಿ ಹುಡುಗರು ಸೆಲೆಕ್ಟ್ ಆಗಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಲಿ ಅಂತ ನಾನು ಆಶಿಸುತ್ತಾ ನಿಮ್ಗೆಲ್ಲ ಕಾರ್ಯಕ್ರಮ ಶುಭ ಹೇಳುತ್ತಾ ನಾನು 2 ಮಾತು ಮುಗಿಸ್ತೇನೆ. ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಂಪೂರ್ಣ ವಾರ್ತೆ. ಇವತ್ತು ಮಕ್ಕಳ ಸಾಮಾನ್ಯ ಜ್ಞಾನ ಅಭಿವೃದ್ಧಿ ಪಡಿಸುವ ಸಲುವಾಗಿ ಸಂಪೂರ್ಣ ವಾರ್ತೆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ. ಅದುವೇ ಕರುನಾಡ ಲಕ್ಷಾಧಿಪತಿ. ಇವತ್ತು 24ನೇ ಆವೃತ್ತಿಯಾಗಿ ಸಿಂಧನೂರಿನ ಜಗನ್ಮಾತೆಯ ಈ ಒಂದು ಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ. ಇಲ್ಲಿ ನೇರ್ಲಿ 11 ಮಕ್ಕಳು ಈ ಒಂದು ಲಕ್ಷಾಧಿಪತಿ ಕಾರ್ಯಕ್ರಮಕ್ಕೆ ಏನು ಹುಬ್ಬಳ್ಳಿಯಲ್ಲಿ ನಡೀತದ ಆ ಕಾರ್ಯಕ್ರಮಕ್ಕೆ ಆಯ್ಕೆ ಆಗಿದ್ದಾರೆ. ಅವರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಗೀತಾ ಬರಲಿ, ಜೋರ ಚಪ್ಪಾಳೆ ಬರಲಿ. ತದನಂತರ ವಿಶ್ವನಾಥ್ ವೀರೇಶ, ತದನಂತರ ಪ್ರಜ್ವಲ್, ನಂತರ ಸಹನಾ, ಯುವರಾಜ್, ಬೋನಾ, ಅಮೃತ, ನೆಕ್ಸ್ಟ್ ಉಷಾನಪ್ಪ, ನೆಕ್ಸ್ಟ್ ಚಾರ್ವಿ. ರೈಟ್, ಇಷ್ಟು ಮಕ್ಕಳು ಇವತ್ತ ಕರುನಾಡ ಲಕ್ಷಾಧಿಪತಿ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿಗೆ ಹೋಗ್ಲಿಕ್ಕೆ ತಯಾರಲ್ಲಿದ್ದಾರೆ. ಈ ಮಕ್ಕಳಿಗೆ ನಮ್ಮ ಸಂಪೂರ್ಣ ವಾರ್ತೆ ಕಡೆಯಿಂದ ಒಂದು ಸಾರಿ ಅಭಿನಂದನೆಗಳು. ಎಲ್ಲರೂ ಕೂಡ ಒಂದು ಸಾರಿ ಜೋರಾದ ಚಪ್ಪಾಳೆಯಿಂದ ಅವ್ರು ಹುಬ್ಬಳ್ಳಿ ಕಳಿಸ್ಕೊಡ್ಬೇಕು. ಯಾಕಂದ್ರೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ತಾರತಮ್ಯ ಬೇಡ. ನಾನು ಆಯ್ಕೆ ಆಗಿದ್ದೇನೆ ಅನ್ನುವ ಅಹಂಕಾರ ನಿಮಗೂ ಬೇಡ, ನಾ ಆಯ್ಕೆ ಆಗಿಲ್ಲ ಅನ್ನುವ ಒಳಗಡೆ ಕುಂದು ಕೊರತು ನಿಮಗೂ ಬೇಡ. ಎಲ್ಲರೂ ಕೂಡ ಖುಷಿಯಾಗಿ ಇಲ್ಲಿವರೆಗೂ ಬಂದು ಭಾಗವಹಿಸಿದ್ರಿ, ಬಹಳ ಹ್ಯಾಪಿ ಅನ್ಕೊಂಡಿದ್ರಾ? ಎಷ್ಟನೇ ಕ್ಲಾಸು? 5ನೇ ಕ್ಲಾಸು. ಸೊ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗ್ತೀನಿ ಅಂತ ಕನಸು ಮನಸ್ಸಲ್ಲಿ ಏನಾದ್ರು ಅನ್ಕೊಂಡಿದ್ದ? ವೆರಿ ನೈಸ್. ಸೊ ಇವತ್ತು ಆಯ್ಕೆ ಆಗಿರಿ. ನೆಕ್ಸ್ಟ್ ಹುಬ್ಬಳ್ಳಿ ಹೋಗ್ತೀರಿ, ಒಂದು ಸೀಟ್ ಮೇಲೆ ಕೊಂಡಿರ್ತೀರಿ, ರೊಕ್ಕ ಇರ್ತದ. 1ನೇ ಕ್ವಶನ್ಗೆ 200 ರೂಪಾಯಿ, 2ನೇ ಕ್ವಶನ್ಗೆ 500, ಹಿಂಗ 20 ಪ್ರಶ್ನೆ, 1 ಲಕ್ಷ ರೂಪಾಯಿ. ಎಷ್ಟು ಅಮೌಂಟ್ ಗೆದ್ಕೊಂಡ್ ಬರ್ತೀರಿ? ಇಲ್ಲ, ಖುಷಿ ಆಗ್ತಾ ಇದೆ. ಖುಷಿ ಯಾಕೆ?
ಇನ್ನು ಗೆದ್ದಿಲ್ಲ, ಆಯ್ಕೆ ಆಗಿರೋದು. ಇನ್ಮೇಲೆ ಗೆದ್ದ ಮೇಲೆ ಖುಷಿ ಹುಬ್ಬಳ್ಳಿಗೆ ಹೋಗ್ತೀರಿ, ಒಂದು ಹಾಟ್ ಸೀಟ್ ಮೇಲೆ ಕೊಂಡಿರ್ತೀರಿ, ಎಷ್ಟು ಅಮೌಂಟ್ ಖುಷಿ ಅನ್ಸುತ್ತೆ. ಸೊ ಹುಬ್ಬಳ್ಳಿಗೆ ಬಂದ್ರಿ, ಲಕ್ಷಾಧಿಪತಿ ಕಾರ್ಯಕ್ರಮಕ್ಕೆ ಬಂದ ಆ ಹಾಟ್ ಸೀಟ್ ಮೇಲೆ ಕೊಂಡಿರ್ತೀರಿ, ಅವ್ವ ಅಪ್ಪನ ಕಷ್ಟನೂ ಹಂಗೆ ಇರುತ್ತೆ. ಎಷ್ಟು ಅಮೌಂಟ್ ಗೆದ್ದು ಅವ್ವ ಅಪ್ಪನ ಕೈ ಕೊಟ್ರೆ ಏನಾಗುತ್ತೆ? ಖುಷಿ ಆಗ್ತೈತಲ್ಲ. ಸೊ ಆಯ್ಕೆ ಆಗಿದ್ದು ಖುಷಿನಾ? ರೈಟ್. ಇನ್ನ ನಿನ್ನ ಸಹಪಾಠಿಗಳು ಬಂದವರು ಆಯ್ಕೆ ಆಗಿಲ್ಲ, ಅವ್ರಿಗೆ ಏನ್ ಹೇಳಕ್ ಬಯಸ್ತಿ? ಅವ್ರಿಗೆ ಮುಂದಿನ ಸಲ ಸಿಗುತ್ತೆ. ಒಂದು ವೇಳೆ ಆಪ್ಷನ್ ಕೊಟ್ರೆ ನಾನು ಒಳ್ಳೆ ನೀವು ಹೋಗ್ರಿ ಅಂದ್ರೆ ಇದು ಉತ್ತರ ಬರ್ಲಿಲ್ಲ, ಇರ್ಲಿ, ನೋ ಪ್ರಾಬ್ಲಮ್. ಅಭಿ ಖುಷಿ? ತುಂಬಾ ಖುಷಿ ಆಗ್ತತ್ರಿ. ನಮ್ ತಂದೆ ಹೇಳಿದ್ರಿ ಇವತ್ ನೀನ್ ಆಕೆ ಆಗ್ತಿ ಹೋಗಂತ, ನನಗೆ ಅದೇ ನಂಬಿಕೆ ಐತ್ರಿ. ಆದ್ರೆ ಅಲ್ಲಿ ಹುಬ್ಬಳ್ಳಿಗೆ ಹೋದಾಗ ನನ್ನಿಂದ ಎಷ್ಟು ಸಾಧ್ಯ ಆಯ್ತು ಅಷ್ಟು ದುಡ್ಡು ಗಳಿಸ್ತೀನಿ. ನಮ್ ತಂದೆ ತಾಯಿ ಕೊಡ್ತೀನಿ. ಓಕೆ, ಬಿ ಖುಷಿಯಾಗಿರ್ತಾರೆ. ರೈಟ್, ಥ್ಯಾಂಕ್ ಯು. ಅಭಿ ಹೆಂಗಿದೆ, ಖುಷಿ ಅನ್ಸ್ತದ? ನನಗೆ ಚೆನ್ನಾಗ್ ಅನ್ಸ್ತಿದೆ ಸರ್. ನಮ್ಮ ಅಪ್ಪಾಜಿ ಹೇಳಿದ್ರು ಕಾಶಿಯಸ್ ಮೈಂಡ್ ಒಳಗೆ ಹೇಳಿ ಎಲ್ಲಾ ಚೆನ್ನಾಗತ್ತ ಅಂತ. ಅವ್ರು ಹೇಳ್ದಂಗೆ ಮಾಡೀನಿ, ನಾನು ಆಯ್ಕೆ ಆಗಿನಿ. ಖುಷಿ ಅನ್ಸುತ್ತಾ? ಸೊ ಹೇಳ್ರಿ, ಏನ್ ಹೇಳಿಕ್ ಬಯಸ್ತೀರಿ? ಲಕ್ಷಾಧಿಪತಿ ಒಳಗಡೆ ಬಂದ್ರಿ, ರೌಂಡ್ಸ್ ಎಲ್ಲ ನಡೀತು. ಸೊ ಪ್ರಶ್ನೆ ಎಲ್ಲ ಹೆಂಗ್ ಬರ್ತವೆ? ತುಂಬಾ ನಂಗೆ ಗೊತ್ತಿದ್ದಿಲ್ಲ ಸರ್. ನಾನು ಇದು ಆಯ್ಕೆ ಆತ್ನ ಅಂತ ಅಷ್ಟೊಂದು ಇದ್ದಿದ್ದಿಲ್ಲ ಸರ್. ಅಂದ್ರೆ ಆಯ್ಕೆ ತುಂಬಾ ಖುಷಿ ಆಗಿತ್ತು. ಓಕೆ, ಡನ್. ಅಭಿ ಸರ್ ನಂಗೆ ಫುಲ್ ಖುಷಿ ಆಗಿದೆ. ಫುಲ್ ಖುಷಿ ಆತಾ? ಮತ್ತು ಪಾರ್ಟಿ? ನಿಂಗೆ ಖುಷಿ ಆದ್ರೆ ನೀ ಖುಷಿ ಪಟ್ಟಿ, ನನಗೆ ಮತ್ತೆ ಪಾರ್ಟಿ ಬೇಕಲ್ಲ ಈಗ. ಎಸ್, ಅವ್ರು ಪಾರ್ಟಿ ಕೊಡಕ್ ಒಳ್ಳೆ ಅಂತಾಳೆ. ಅಭಿ ಹೇಗ ಅನ್ಸುತ್ತೆ? ತುಂಬಾ ಖುಷಿ ಆಯ್ತು. ಖುಷಿ ಅನ್ಸುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಆಯ್ಕೆ ಆಗಿರ ಆಲ್ರೆಡಿ, ಹುಬ್ಬಳ್ಳಿಗೆ ಹೋಗ್ತೀರಿ, ಎಷ್ಟು ಅಮೌಂಟ್ ಗೆಲ್ಲಬೇಕನ್ನೋ ಆಸೆ ಇದೆ? ನನ್ನ ಕೈಲಾದಷ್ಟು ನಾನು ಪ್ರಯತ್ನ. ಒಂದು ಮ್ಯಾಕ್ಸಿಮಮ್ ಒಂದು ಮೊತ್ತ 50,000 ರೂಪಾಯಿ ಗೆಲ್ತೀರಿ. ರೈಟ್. ಇದಾಗಿತ್ತು ಲಕ್ಷಾಧಿಪತಿಗೆ ಆಯ್ಕೆ ಆದಂತಹ ಪ್ರತಿಯೊಬ್ಬ ಮಕ್ಕಳ ಒಂದು ಅನಿಸಿಕೆ. ಈಗ ಅಪ್ಪಿ, ಲಕ್ಷಾಧಿಪತಿ ಬಂದೆ, ಬೆಳಗಿಂದ ಭಾಗವಹಿಸಿದೆ, ಹೆಂಗ್ ಅನ್ಸುತ್ತಪ್ಪ? ಖುಷಿ ಅನ್ಸುತ್ತಾ? ಸೊ ಇಲ್ಲಿವರೆಗೂ ಬಂದೆ, 1ನೇ ರೌಂಡ್, 2ನೇ ರೌಂಡ್, 3ನೇ ರೌಂಡ್ ಮಟ್ಟ ಬಂದೆ. ಲಾಸ್ಟ್ ಎಂಡ್ ಒಂದ್ ಸ್ವಲ್ಪ ಹೋಯ್ತು, ಆದ್ರೂ ನಾಲೆಜ್ ಬೆಳೀತಲ್ಲ. ಲಕ್ಷಾಧಿಪತಿಗೆ ಬಂದ್ರಿ, ಪ್ರಯತ್ನವನ್ನು ಬಹಳ ಮಾಡಿದ್ರಿ, ಆದ್ರೂ ಎಂಡ್ ಮೂಮೆಂಟ್ ಏನೋ ಆಗಿರುತ್ತೆ. ಆದ್ರೂ ಖುಷಿ ಏನ್ ಅನ್ಸುತ್ತಮ್ಮ? ಖುಷಿ ಅನ್ಸುತ್ತೆ. ಮನೆಗೆ ಹೋಗಿ ಯಾವ ಏನ್ ಹೇಳ್ಬೇಕೀಗ? ಗೆದ್ದಿನ ರೊಕ್ಕ ಕೊಡಂದ್ರೆ ಏನ್ ಮಾಡ್ತೀರಿ? ಎಲ್ಲಿದೆ 1 ಲಕ್ಷ ರೂಪಾಯಿ ಅಂದ್ರೆ? ಹುಬ್ಳಿ ಸರ್ ಬಂದ್ರು ತಗೊಂಡ್ರು ಅಂತ ಹೇಳ್ಬಿಟ್ರಿ. ಅಮ್ಮ ಅವ್ರು ಬಂದ್ರು ತಗೊಂಡು ಹೋಗ್ಬಿಟ್ರು. ಇರ್ಲಿ, ಇಲ್ಲಿ ಮಟ್ಟ ಬಂದಿರಿ, ಮತ್ತೆ ಅವಕಾಶ ಕೊಡೋಣ. ರೈಟ್, ವಯಸ್ಸಾ ಹೆಂಗ್ ಅನ್ಸುತ್ತೆ? ಖುಷಿ ಆಯ್ತಾ? ಸೊ ಕ್ವಶನ್ಸ್ ಎಲ್ಲ ಹೆಂಗ್ ಬರ್ತವೆ? ಟಫ್ ಬರ್ತಾವ, ಈಜಿನ ಬರ್ತಾವ? ಎಲ್ಲ ಈಜಿನ ಅದಾವ, ಎಲ್ಲ ಈಜಿ ಅದಾವ, ಟಫ್ ಅದಾವ? 2 ಅದಾವ. ರೈಟ್. ಮತ್ತೆ ಹೆಂಗ್ ಮಾಡೋದು ಈಗೆಲ್ಲ? ಈಜಿ ಕೊಡ್ಬೇಕನ್ನೋದು ನೆಕ್ಸ್ಟ್? ಓಕೆ, ಡನ್. ಮೇಡಮ್, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದ್ರಿ, ಮಗು ಆಯ್ಕೆ ಆಗಿದೆ, ನಿಮಗೆ ಗೊತ್ತಾ? ಆಯ್ಕೆಗಳು ನನಗೂ ಗೊತ್ತಿಲ್ಲ. ಸೊ ಆಯ್ಕೆ ಆದ್ರೂ ಖುಷಿ, ಆಯ್ಕೆ ಆಗದಿದ್ರು ಖುಷಿ. ಯಾಕಂದ್ರೆ ಮಗು ಇಲ್ಲಿ ಮಟ್ಟ ಬಂದಿದೆ, ಹೇಗ್ ಅನ್ಸುತ್ತೆ ಖುಷಿ ನಿಮ್ಗೆ? ತುಂಬಾ ಖುಷಿ ಅನಿಸುತ್ತೆ ಸರ್. ನಮ್ಮ ಮಗು ಆಯ್ಕೆ ಆಗ್ಬೇಕಂತ ಹೇಳಿ ಕರ್ಕೊಂಡ್ ಬರ್ಲಿಲ್ಲ ನಾವು. ಮಕ್ಕಳಲ್ಲಿ ಅವರಲ್ಲಿ ಯಾವ ರೀತಿ ಟ್ಯಾಲೆಂಟ್ ಇದೆ, ಅವರಿಗೆ ಸಾಮಾನ್ಯ ಜ್ಞಾನ ಎಷ್ಟರ ಮಟ್ಟಿಗೆ ಇದೆ ಅಂತೇಳಿ ನಾವು ತಿಳ್ಕೊಬೇಕಾಗಿತ್ತು. ಅವ್ರಿಗೂ ಅದೊಂದು ಧೈರ್ಯ ಬರ್ಬೇಕಾಗಿತ್ತು. ನಾವ್ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ಬೇಕು, ಮಕ್ಕಳ ಮಧ್ಯದಲ್ಲಿ ಯಾವ ರೀತಿ ಕ್ವಶನ್ಗಳು ಬರ್ತವೆ, ಅವರಲ್ಲಿ ಇರ್ತಕ್ಕಂಥ ಭಯ ಹೋಗ್ಲಾಡ್ಸಕ್ಕೋಸ್ಕರ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮನೆಯಿಂದ 4 ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದೆ. ನಮ್ಮ ಅಣ್ಣನ ಮಗಳು ಒಬ್ಳು, ನನ್ನ ಮಕ್ಕಳು ಇಬ್ರು, ನಮ್ಮ ತಂಗಿ ಮಗಳು ಒಬ್ಳು. ಅದರಲ್ಲಿ ನನ್ನ ತಂಗಿ ಮಗಳು ಒಬ್ಳು ಸೆಲೆಕ್ಟ್ ಆಗಿದ್ದಾಳೆ, ಹುಬ್ಳಿ. ಮೇಡಮ್, ಬೆಳಗಿಂದ ನೋಡ್ತಾ ಇದ್ರಿ, ನಿಮ್ಮ ಮಕ್ಕಳು ಕೂಡ ಕರ್ಕೊಂಡು ಬಂದಿದ್ರಿ. ಸೊ ಒಳಗಡೆ ಕೂತು ಅಬ್ಸರ್ವ್ ಮಾಡ್ತಾ ಇದ್ರಿ, ಹೇಗ್ ಅನ್ಸುತ್ತೆ ಈ ಒಂದು ಕಾರ್ಯಕ್ರಮ? ಮಕ್ಕಳಿಗೆ ಯಾವ ರೀತಿ ಅವರೊಂದು ಕೌಶಲ್ಯವನ್ನು ಹುಟ್ಟಾಗ್ತದೆ? ಇದು ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಗೀಳು ಇರುವಂತ ಒಂದು ಕಾಲದಲ್ಲಿ ಈ ಮೊಬೈಲ್ ಅಲ್ಲೂ ಕೂಡ ಈ ರಸಪ್ರಶ್ನೆಗಳನ್ನ ನೋಡ್ಬೋದು. ಆದ್ರೆ ಬೇರೆ ಇನ್ನು ಪುಸ್ತಕದ ಗೀಳು ಹುಟ್ಟಬೇಕಂತಂದ್ರೆ ಇದು ಒಂದು ಒಳ್ಳೆ ಕಾರ್ಯಕ್ರಮ ನೀವು ನಮ್ಮಲ್ಲಿ ಮಾಡಿದ್ದೀರಾ. ಅದಕ್ಕೆ ಸಂತೋಷ ಆಗಿದೆ ನನಗೆ. ಯಾಕಂದ್ರೆ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೆ, ಪುಸ್ತಕವನ್ನ ನೀವು ತಲೆ ಬಗ್ಸಿ ಓದಿದಾಗ ನಿಮ್ಗೆ ಅಂಬೇಡ್ಕರ್ ಅವ್ರು ಹೇಳಿದಂತೆ ಮುಂದೆ ನೀವು ತಲೆ ಎತ್ತಿ ಇರುವಂತೆ ಜೀವನ ಮಾಡುವಂತೆ ಅದನ್ನ ನಮ್ಗೆ ತೋರ್ಸ್ಕೊಡ್ತದೆ. ಅದಕ್ಕೆ ಪುಸ್ತಕವನ್ನು ಬಂದು ಪ್ರೀತಿ ಮಾಡ್ರಿ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ. ಅದು ಒಂದು ಇವತ್ತು ನಮ್ಮ ಶಾಲೆ ಒಂದು ಹುಡುಗಿ ಸೆಲೆಕ್ಟ್ ಆಗಿದ್ದಕ್ಕೋಸ್ಕರ ಬಹಳ ಖುಷಿ ಆಯ್ತು. ಅವರ ಪ್ರಯತ್ನಕ್ಕೆ ಆಗ್ಬೇಕಾಗಿತ್ತು ಇನ್ನು 2-3. ಯಾಕೋ ಇಲ್ಲಿ ಸ್ವಲ್ಪ ಫಸ್ಟ್ ಟೈಮ್ ಬಂದಿದ್ದಾರೆ ಅವರು ಹೊರಗಡೆ, ನಮ್ಮ ಶಾಲೆಯಿಂದ ಹೊರಗಡೆ ಫಸ್ಟ್ ಟೈಮ್ ಬಂದಿದ್ದಕ್ಕೋಸ್ಕರ ಹೆದರ್ಕೊಂಡಿರ್ಬೋದು. ಆದ್ರೂ ಈ ಒಂದು ಎಲ್ಲಾ ಒಂದು ಸಮಾನತೆಯಿಂದ ಏನ್ ನೀವು ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡ್ಸ್ಕೊಟ್ಟಿದ್ದೀರಾ, ಅದ್ರಲ್ಲೂ ನಿಮ್ಮ ಪೇಷನ್ಸ್ ನೋಡ್ಬಿಟ್ಟು ನಾವು ಶಿಕ್ಷಕರಾಗಿರೋರು ನಮ್ಮಲ್ಲೂ ಕೂಡ ಇನ್ನೂ ತಾಳ್ಮೆ ಇರ್ಬೇಕು ಅನ್ನೋ ಒಂದು ಇದನ್ನ ನೀವು ಇಲ್ಲಿ ತೋರ್ಸ್ಕೊಟ್ಟಿದ್ದೀರಾ. ನಾನು ಯಾಕಂದ್ರೆ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಯಾವುದೋ ಒಂದು ಮುಖದಲ್ಲಿ ನೀವು ಭಾವವನ್ನ ನೀವು ಚೇಂಜ್ ಮಾಡ್ಲಾರ್ದೇನೆ ಮಕ್ಕಳನ್ನ ಅಷ್ಟು ಪ್ರೀತಿಯಿಂದ
ಒಂದು ತಾಳ್ಮೆಯಿಂದ ಅವರಿಗೆ ಧೈರ್ಯ ತುಂಬಿ ಕ್ವಶನ್ ಕೇಳಿದ ಪ್ರತಿಯೊಬ್ಬರಿಗೂ ಕೂಡ ಕ್ವಶನ್ ಕೇಳಿದಾಗ ಬಹಳ ಖುಷಿ ಆಯ್ತು ಸರ್ ನನ್ಗೆ. ಯಾಕಂದ್ರೆ ಒಂದು ನಮ್ಮ ಸಿನ್ನೂರು ತಾಲೂಕು ನಮ್ಮ ಯಾಕಂದ್ರೆ ಈ ಶಿಕ್ಷಣ ಮಟ್ಟದಲ್ಲಿ ಹಿಂದೆ ಇದೆ ಅಂತಾನು ಬರ್ತಾ ಇದೆ. ಆದ್ರೆ ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಮಕ್ಕಳಲ್ಲಿ ನಾನು ಕಲಿಬೇಕು, ನಾನು ಓದ್ಬೇಕು ಅನ್ನುವಂತ ಗೀಳು ದಾಹವನ್ನ ಹುಟ್ಟಿಸುವಲ್ಲಿ ನೀವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟದಕ್ಕೆ ನಾನು ಎಲ್ಲ ನಮ್ಮ ಸಿಂಧನೂರು ಜನತೆ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಕೇವಲ ಶಿಕ್ಷಣದಲ್ಲಿ ಹಿಂದುಳಿದ ಪ್ರದೇಶ ಆಗಬಾರದು, ಇದನ್ನ ಮುನ್ನುಗ್ಗುವಂತಹ ಒಂದು ಪ್ರಯತ್ನವನ್ನು ನಾವು ಕೂಡ ಸಂಪೂರ್ಣ ವಾರ್ತೆಯಿಂದ ಮಾಡ್ತೀವಿ. ಮತ್ತೆ ಸಂಪೂರ್ಣ ವಾರ್ತೆ ಇಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಶಿಕ್ಷಕರು ಬಸವರಾಜ್ ಸರ್ ಇಲ್ಲೇ ಇದ್ದಾರೆ. ನಿಮ್ಗೆ ಹೇಗೆ ಅನ್ಸುತ್ತೆ? ಬೆಳಗಿಂದ ಇಲ್ಲೇ ಇದ್ರಿ, ಸೊ ಕಾರ್ಯಕ್ರಮ ನೋಡಿದ್ರಿ. ಇಂಥ ಒಂದು ಕಾರ್ಯಕ್ರಮ ನಿಮ್ಮ ಭಾಗದಲ್ಲಿ ನಡೀತದೆ ಅನ್ಕೊಂಡಿದ್ರ? ಸರ್ ನಿಜವಾಗ್ಲೂ ಇಂಥ ಒಂದು ಕಾರ್ಯಕ್ರಮ ನಡೀತೆ ಅಂತ ಅನ್ಕೊಂಡಿದ್ದಿಲ್ಲ. ನಮ್ಗ ಸರ್ ಅವರು 2-3 ಸಲ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಸ್ವಲ್ಪ ಮುಂದಕ್ಕೆ ಹೋದ ಡೇಟ್, ಆದ್ರೆ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಯುತ್ತೆ ಅಂತ ಅನ್ಕೊಂಡಿದ್ದಿಲ್ಲ ಸರ್. ಇವತ್ತು ಬಂದು ನೋಡಿದಾಗನೇ ಗೊತ್ತಾಯ್ತು. ನಿಜವಾಗ್ಲೂ ಪುನೀತ್ ಸರ್ ಯಾವ ರೀತಿ ಕೋಟ್ಯಾಧಿಪತಿ ನಡೆಸ್ಕೊಡ್ತಾ ಇದ್ರು, ಅದೇ ರೀತಿ ನೀವು ಕೂಡ ಅವ್ನು ಸೇಮ್ ತರಾನೇ ಕಾರ್ಯಕ್ರಮ ನಡೆಸ್ಕೊಟ್ಟಿರಲ್ಲ, ನಾವು ಬಹಳ ಖುಷಿ ಅನಿಸುತ್ತೆ ಸರ್. ಆದ್ರೆ ನೀವು ಮಕ್ಕಳಿಗೆ ಕೇಳ್ತಕ್ಕಂಥ ಪ್ರಶ್ನೆ ಆಗಿರ್ಬೋದು, ನಿಮ್ಮ ಲ್ಯಾಂಗ್ವೇಜು, ನೀವು ನಡೆದುಕೊಳ್ತಕ್ಕಂಥ ರೀತಿ ಬಹಳ ಚೆನ್ನಾಗಿತ್ತು ಸರ್. ಆದ್ರೆ ಈ ಕಾರ್ಯಕ್ರಮ ಏನಾದ್ರು ನೋಡಿದ್ರೆ ಸರ್ ಖಂಡಿತ ಜಾಸ್ತಿ ಹುಡುಗರು ಬರ್ತಿದ್ರು. ಮುಂದೆ ಇದೇ ರೀತಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಿ ಸರ್ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನೀವು ಮಾಡಿಕೊಡ್ತಿರು. ಒಂದು ನಂಬರ್ 1 ಆಫ್ ದಿ ಕಾರ್ಯಕ್ರಮ ನೀವು ಮಾಡ್ತೀರಿ. ಆ ಒಂದು ಕಳೆ ನಿಮ್ಮಲ್ಲಿ ಐತಿ ಅಂತಕ್ಕಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಎಸ್ ಸರ್.